ರಾಯರ ಎಲ್ಲ ಭಕ್ತರಿಗೂ ಸಹ ನನ್ನ ನಮಸ್ಕಾರ. ರಾಯರನ್ನು ಪೂಜೆ ಮಾಡುವಂತಹವರಿಗೆ ವಾಯುದೇವರು ಅತಿ ಶೀಘ್ರವಾಗಿ ಒಲಿಯುತ್ತಾರೆ ಅನ್ನುವಂತಹ ಒಂದು ಮಾತಿದೆ. ಅದು ಸತ್ಯವೂ ಹೌದು. ರಾಯರನ್ನು ಎಲ್ಲಿ ಪೂಜಿಸುತ್ತಾರೆ ಅಲ್ಲಿ ವಾಯುದೇವರು ಬೇಗ ಒಲಿತಾರೆ. ಹಾಗೆ ವಾಯುದೇವರನ್ನು ಎಲ್ಲಿ ಪೂಜಿಸ್ತಾರೆ ಅಲ್ಲಿ ರಾಯರು ಬೇಗ ಅನುಗ್ರಹವನ್ನು ಮಾಡಿ ಬೇಗ ಒಲಿತಾರೆ. ಎರಡೂ ಸಹ ಸತ್ಯ. ರಾಯರು ಅತಿ ಶೀಘ್ರವಾಗಿ ನಿಮಗೆ ಒಲಿಬೇಕು. ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ಬಹಳ ಬೇಗ ನಿವಾರಣೆ ಆಗಬೇಕು. ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸಿ ಒಂದು ಅಭಿವೃದ್ಧಿ ಆಗಬೇಕು ಅಂತಂದರೆ ರಾಯರ ಜೊತೆಗೆ ವಾಯುದೇವರನ್ನು ಸಹ ಪೂಜೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ, ನಾವು ರಾಯರಲ್ಲಿ ಏನೇ ಭಿನ್ನಹ ಇಟ್ಟರೂ ಸಹ ರಾಯರು ಕೆಲವೊಂದನ್ನು ವಾಯುದೇವರ ಬಳಿ ಇಡ್ತಾರೆ, ಕೆಲವೊಂದನ್ನು ಶ್ರೀಮನ್ನಾರಾಯಣನ ಬಳಿ ಇಡ್ತಾರೆ. ಅಲ್ಲಿಂದ ಅವರ ಅನುಗ್ರಹ ಮತ್ತು ಸಹಾಯವನ್ನು ಪಡೆದೇ ಕೆಲವೊಂದು ಸಮಸ್ಯೆಗಳು, ನಮ್ಮ ಸಮಸ್ಯೆಗಳನ್ನು ರಾಯರು ಪರಿಹರಿಸುವಂಥದ್ದು. ಹೀಗಾಗಿ ರಾಯರು ಅವರನ್ನು ಕೇಳುವಂತಹ ಸಂದರ್ಭದಲ್ಲಿ ನಾವು ಅವರನ್ನು ಪೂಜಿಸಿರುವಂತಹ ಪುಣ್ಯ ನಮ್ಮ ಬಳಿ ಇದ್ದಾಗ ಆದಷ್ಟು ಬೇಗ ಎರಡೂ ಒಡಗೂಡಿ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋಂತಹ ಕಾರಣಕ್ಕಾಗಿ ವಾಯುದೇವರನ್ನು, ನೀವು ರಾಯರನ್ನು ಪೂಜೆ ಮಾಡುವಂಥವರು ವಾಯುದೇವರನ್ನು ಸಹ ಪೂಜೆ ಮಾಡಿ ಅಂತ ಹೇಳುವಂಥದ್ದು. ರಾಯರನ್ನು ಪೂಜಿಸಿದಾಗ ನಿಮಗೆ ರಾಯರು ಕೆಲವೊಂದು ಕಂಡುಕೋತಾರೆ. ಅಂತಂದರೆ ನಿಮಗೆ ಯಾವ ಗ್ರಹ ಬಾಧೆ ಇದೆ, ಅಥವಾ ಶನಿ ಕಾಟ ಇದೆಯಾ, ಅಥವಾ ಪಂಚಮ ಶನಿ ಕಾಟ ಇದೆಯಾ, ಅಥವಾ ಅಷ್ಟಮ ಶನಿ ಕಾಟ ನಡೀತಾ ಇದೆಯಾ, ಅಥವಾ ನಿಮ್ಮ ಕುಟುಂಬ ವಾಮಾಚಾರದಿಂದ ಬಳಲ್ತಾ ಇದೆಯಾ, ಇದೆಲ್ಲವನ್ನು ನೋಡಿದಾಗ ಇದೆಲ್ಲವನ್ನು ತಿಳ್ಕೊಂಡು ನಿಮಗೆ ಒಂದು ಒಳಿತನ್ನು ರಾಯರು ಮಾಡಬೇಕಾದ್ರೆ ವಾಯುದೇವರ ಆಶೀರ್ವಾದ ಮತ್ತು ಅನುಗ್ರಹಕ್ಕಾಗಿ ಮೊರೆ ಇಡ್ತಾರೆ. ಯಾಕೆ ಅಂತಂದರೆ ಈ ಶನಿ ಸಂಬಂಧಪಟ್ಟಂತಹ ಯಾವುದೇ ಕಾಟ ಇರಲಿ, ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಟ ಇರಲಿ, ಅದನ್ನು ಕ್ಷಣ ಮಾತ್ರದಲ್ಲಿ ತೊಡೆದೋಕಂತಹ ಶಕ್ತಿ ಇರುವಂತಹದ್ದು ಹನುಮದೇವರಿಗೆ. ಹೀಗಾಗಿ ಸ್ವಾಮಿ ಏನು ಮಾಡ್ತಾರೆ, ಈ ಕುಟುಂಬದ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಹನುಮನನ್ನು ಕೇಳ್ಕೊತಾರೆ. ಈ ರೀತಿ ರಾಯರು ಕೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಸ್ವಾಮಿಯ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಬಹಳ ಬೇಗ ಒಳಿತನ್ನು ಕಾಣುವಂಥದ್ದು ಸಾಧ್ಯ. ಹೇಗೆ ಪೂಜೆ ಮಾಡಬೇಕು ಹನುಮದೇವರನ್ನು, ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ, ಆಂಜನೇಯ ಸ್ವಾಮಿಯ ವಾರ ಇರುವಂತಹದ್ದು ಮಂಗಳವಾರ ಮತ್ತು ಶನಿವಾರ. ಅವತ್ತಿನ ದಿನ ಅವ್ರ ಫೋಟೋ ಇದ್ದರೆ ಫೋಟೋವನ್ನು ಒರೆಸಿ ಅವರ ಹಣೆಗೆ ಒಂದು ಬೊಟ್ಟನ್ನಿಟ್ಟು ಅವರ ಮುಂದೆ 2 ದೀಪವನ್ನು ಎಳ್ಳೆಣ್ಣೆಯಲ್ಲಿ ಹಚ್ಚಿ, ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಿಬಿಟ್ಟು ಅವರಿಗೆ ಎಲೆ, ಅಡಿಕೆ, ಬಾಳೆಹಣ್ಣು ಅಂತಂದರೆ ಸ್ವಾಮಿಗೆ ಬಹಳ ಪ್ರಿಯ. ಹಾಗಾಗಿ ಬಾಳೆಹಣ್ಣು ಅಥವಾ ನಿಮ್ಮ ಕೈಲಿ ಏನಾದರೂ ನೈವೇದ್ಯ ಆದರೆ ತೋರಿಸ್ಬಿಟ್ಟು ಅವರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ. ವಾರದಲ್ಲಿ ಮಂಗಳವಾರ ಇಲ್ಲ ಶನಿವಾರವೇ ಹೊಡೀರಿ. ಒಂದು ಕಾಯಿ ಆದರೂ ಹೊಡಿಬೇಕು. ಕಾಯಿ ಯಾಕೆ ಹೊಡಿಬೇಕು, ಅವ್ರ ಮುಂದೆ ಇಟ್ಟು ನೀವು ಕಾಯಿಯನ್ನು ಹೊಡೆದಾಗ ನಿಮ್ಮ ಮನೆಯ ಎಷ್ಟೋ ಸಮಸ್ಯೆಗಳು ಆ ಕಾಯಿ ಹೊಡೆಯೋದ್ರ ಮೂಲಕ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಕುಟುಂಬಕ್ಕೆ ಅವರ ರಕ್ಷಣೆ ದೊರೆಯುತ್ತೆ. ನೀವು ಈ ಫೋಟೋಗಳಿಗೂ ಪೂಜೆ ಮಾಡುವಾಗಲೂ ಅಷ್ಟೇ, ಮನೆಯಲ್ಲಿ ಮೊದಲು ಗಣಪತಿಗೆ ಪೂಜೆ ಮಾಡಬೇಕು. ಆಮೇಲೆ ಶ್ರೀಹರಿಯ ಫೋಟೋ ಇದ್ದರೆ, ಅಂತಂದರೆ ಕಡ್ಡಿ ಬೆಳ್ಕೊಂಬರ್ತೀರಲ್ವ, ಹೂವೆಲ್ಲ ಇಟ್ಟಾದಮೇಲೆ ಅದನ್ನು ಮೊದಲು ಗಣಪತಿ, 2ನೇದು ಶ್ರೀಹರಿ, 3ನೇದು ವಾಯುದೇವರು, ಆಮೇಲೆ ರಾಯರಿಗೆ ನೀವು ಧೂಪ ದೀಪವನ್ನು ತೋರಿಸ್ಬೇಕಾಗತ್ತೆ. ಏಕೆಂತಂದರೆ ರಾಯರು ಸಹ ಅವರೆಲ್ಲರನ್ನೂ ಆರಾಧನೆ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿದೆ. ಮೊದಲು ಪೂಜೆ ಪುನಸ್ಕಾರವನ್ನು ಅವರಿಗೆ ಅರ್ಪಿಸಿ ನಂತರ ರಾಯರಿಗೆ ಮಾಡಿದ್ರೇ ಶ್ರೇಷ್ಠ. ಇಷ್ಟನ್ನು ಮಾಡಿ ನೋಡಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗೋದು, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗೋದನ್ನು ನೀವೇ ಗಮನಿಸ್ತೀರ. ಎಲ್ಲರಿಗೂ ಸಹ ನನ್ನ ನಮಸ್ಕಾರ.